ವಿಡಿಯೋ ಮಾಡೋ ರೀಸನ್ ಏನು ಅಂದರೆ ಕುಂದಾಪುರ ಕನ್ನಡ ಅಂತ ಒಂದು ಹಬ್ಬ ಆಗ್ತದೆ, ಅದು ಬೆಂಗಳೂರಲ್ಲಿ ಆಗ್ತಿರೋದು. ಆ ಹಬ್ಬಕ್ಕೆ ಮೇನ್ ಸ್ಪಾನ್ಸರ್ ಬಂದು ನಮ್ಮ ಟೆಂಡರ್ ಚಿಕನ್, ಲೈಫ್ ಲೈನ್ ಟೆಂಡರ್ ಚಿಕನ್. ಸೊ ಹಂಗಾಗಿ ಬಟ್ ಇವತ್ತು ಡೇ 2, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹೆಂಗಿದೆ ಎಂಟ್ರಿ ಕೊಡ್ತಾನೆ, ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. Hello, darling. ಇದು ಬಂದು ಡೇ 2. ಇದು ಏನಪ್ಪ ಡೇ 2 ಅಂತ ಹೇಳ್ತೀವಿ ಅಂದರೆ, ನಾನು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ. ವಿಡಿಯೋ ಮಾಡೋ ರೀಸನ್ ಏನು ಅಂದರೆ ಕುಂದಾಪುರ ಕನ್ನಡ ಅಂತ ಒಂದು ಹಬ್ಬ ಆಗ್ತದೆ, ಅದು ಬೆಂಗಳೂರಲ್ಲಿ ಆಗ್ತಿರೋದು. ಆ ಹಬ್ಬಕ್ಕೆ ಮೇನ್ ಸ್ಪಾನ್ಸರ್ ಬಂದು ನಮ್ಮ ಟೆಂಡರ್ ಚಿಕನ್, ಲೈಫ್ ಲೈನ್ ಟೆಂಡರ್ ಚಿಕನ್. ಸೊ ಹಂಗಾಗಿ ನಾನು ಮೊನ್ನೆ ಒಂದು ಇಂಡಿಪೆಂಡೆನ್ಸ್ ಒಂದು ವೀಡಿಯೋ ಮಾಡಿದ್ದೆ ನಮ್ಮ ಔಟ್ಲೆಟ್ದು. ಆ ವಿಡಿಯೋನ ಗ್ರೂಪಿಗೆ ಹಾಕಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಈವೆಂಟ್ ಆಗ್ತದೆ ಬಾ ಅಂತೇಳಿ ನೆನ್ನೆ ಕರೆಸಿದ್ರು. ಆಯಿತಾ, ನೆನ್ನೆ ಬಂದೆ. ಡೇ 1 ಬಂದು ತುಂಬ ಫಂಕ್ಷನ್ಸ್ ಎಲ್ಲ ಇತ್ತು, ಮತ್ತು ರಿಷಬ್ ಶೆಟ್ಟಿ ಅವರೆಲ್ಲ ಬಂದಿದ್ದರು. ಅದೆಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಿಲ್ಲ ಅನ್ನೋಕ್ಕಿಂತನೂ ನಾನು ಕಂಪ್ನೀಸ್ ವೀಡಿಯೋ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಿದ್ದೆ. ಬಟ್ ನನ್ನ ಪರ್ಸ್ನಲ್ ವ್ಲಾಗಿಂಗ್ ನಾನು ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಡೇ 2, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹೆಂಗಿದೆ ಎಂಟ್ರಿ ಕೊಡ್ತಾನೆ, ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸ್. ಇದು ಪ್ಲೇಸ್ ಇಲ್ಲಿ ಅಂದರೆ ಪ್ಯಾಲೇಸ್ ಗ್ರೌಂಡು, ಬೆಂಗಳೂರು ಅರಮನೆ ಮೈದಾನ. ಎಂಟ್ರೆನ್ಸಲ್ಲಿ ಈ ಥರ ಇದೆ, ಚೆನ್ನಾಗಿದೆಯಲ್ಲ ಇದು. ಇದೆಲ್ಲ ನೈಟ್ ಲೈಟಿಂಗ್ಸ್ ಬಿಟ್ಟಾಗಿ ತೋರಿಸ್ತೀನಿ, ಇದೆಲ್ಲ ಮಸ್ತಾಗಿರುತ್ತೆ. ಮತ್ತು ಎಂಟ್ರಿ ಆದ್ಕೊಳ್ಳೇ ಇಲ್ಲೊಂದು ರೇಂಜ್ ರೋವರ್ದು ಅವ್ರದ್ದೊಂದು ಮಾರ್ಕೆಟಿಂಗ್ ಟೈಪಲ್ಲಿ ಮಾಡ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಇದು ಅವ್ರದ್ದು ಸ್ಟಾಲು, ರೇಂಜ್ ರೋವರ್ ಸ್ಟಾಲ್ ಇದು. ಅದು ಬಿಟ್ಟರೆ ಇಲ್ಲೊಂದಿದೆ. ನೆನ್ನೆ ಇಲ್ಲೆಲ್ಲ ಎಷ್ಟು ಕ್ರೌಡು ಅಂದರೆ, ನನಗೆ ಎಷ್ಟು ಕ್ರೌಡು ಅಂತ ನಿಮಗೆ ನನ್ನ ವೀಡಿಯೋಗಳಿದೆ, ಅದನ್ನ ಕ್ಲಿಪ್ ಹಾಕ್ತೀನಿ. ಬಟ್ ನೆನ್ನೆ ಇದನ್ನೆಲ್ಲ ತಗೊಬರ್ಬೇಕಾದ್ರೆ ಎಂಥ ಕ್ರೌಡ್ ಇತ್ತು ಗೊತ್ತಾ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸ್ಟಾಲು ಇದೆ, ಅದನ್ನೆಲ್ಲ ನಾನು ತೋರಿಸ್ತೀನಿ 1 by 1 ತೋರಿಸೋಣ. ಇದು ಬಂದು ಸಂರಕ್ಷಣಾ ಆರ್ಗ್ಯಾನಿಕ್ ಅಂತ ಅವ್ರದ್ದೊಂದು ಸ್ಟಾಲು. ಅದು ಬಿಟ್ಟರೆ ನಮ್ಮ ಲೈಫ್ ಲೈನ್ದು ಸ್ಟಾಲ್ ಬಂದು ಇಲ್ಲಿದೆ ನೋಡಿ, ನಮ್ಮದೇ ಸ್ಪಾನ್ಸರ್ಶಿಪ್ಪು. ಇನ್ನು ಯಾರೂ ಬಂದಿಲ್ಲ. ಸೊ ಅದಕ್ಕೆ ನಾನು ಬಂದಿದ್ದು ನನ್ನ ಪರ್ಪಸ್ ಏನು ಅಂದರೆ ವೀಡಿಯೋಗೋಸ್ಕರ. ಸೊ ಹಂಗಾಗಿ ಇಲ್ಲಿ ನಮ್ದು ಇಲ್ಲಿದೆ ಸ್ಟಾಲು ಇದು. ಅದು ಬಿಟ್ಟರೆ ಇಲ್ಲಿ ನೆನ್ನೆ ಯಕ್ಷಗಾನ ತುಂಬಾ ಫಂಕ್ಷನ್ಸ್ ಎಲ್ಲ ಆಗ್ತದೆ. ಬಟ್ ನೈಟು ಮಾತ್ರ ಮಸ್ತಾಗಿತ್ತು. ಇಲ್ಲಿ ಲೈಟಿಂಗ್ಸಿಗೂ ಏನೋ ನೆಕ್ಸ್ಟ್ ಲೆವೆಲ್ ಅನ್ನೋ ಥರ ಇತ್ತು ಮಾತ್ರ ಫಂಕ್ಷನ್ಸ್ ಎಲ್ಲ. ಇಲ್ಲೊಂದೇನೋ ಉದ್ಘಾಟನೆ ಏನೋ ಮಾಡ್ತಾ ಇದ್ದಾರೆ. ನನಗೆ ಅದಕ್ಕಿಂತನೂ ನನ್ನ ವ್ಲಾಗಿಗೆ ಒಂದು ಸ್ವಲ್ಪ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ತೋರ್ಸೋಣಂತ ಈ ಕಡೆ ಓಡಾಡ್ತೀನಿ. ಅಲ್ಲೆಲ್ಲ ಫುಲ್ಲು ಸ್ಟಾಲ್ಗಳಿದೆ, ಜನ ಸೇರಬೇಕು, ಸಖತ್ತಾಗಿರುತ್ತೆ. ಬಟ್ ಮೇಯ್ನ್ ಈವೆಂಟ್ ಆಗೋದು ಇಲ್ಲೇನು ಕಾಣ್ತಿದೆ ನೀವು, ಇಲ್ಲಿ ಮೇಯ್ನ್ ಈವೆಂಟು. ಅಲ್ಲಿ ಕಾಣ್ತಿದೆಯಾ, ಅದು ಸ್ಟೇಜು. ಬನ್ನಿ ಎಂಟ್ರಿ ಹಾಕೋಣ. ನೆನ್ನೆ ನನ್ನ ವ್ಲಾಗಲ್ಲಿ ನಾನೇನು ತೋರ್ಸೋಕ್ಕಾಗಿಲ್ಲ, ಬಟ್ ಇವತ್ತು ವ್ಲಾಗಲ್ಲಿ ತೋರಿಸ್ಕೊಂಡು ಹೋಗೋಣ. ನಮ್ಮ ಕಡೆ ಯಾರೂ ಬಂದಿಲ್ಲ, ಏನೋ ಮಾಡ್ತಾಯಿದ್ದಾರೆ 3 ಜನ. ವಿಜಯಲಕ್ಷ್ಮಿ ಸ್ಯಾರೀಸು ಇವ್ರದ್ದು ಒಂದು ಸ್ಟಾಲ್ ಇದೆ. ಇದು ಬಿಟ್ಟರೆ ಇದೆಲ್ಲ ನೈಟ್ ನೋಡಬೇಕು ಗೈಸ್. ಇದು ಲೈಟಿಂಗ್ಸ್ ಎಲ್ಲ ಮಸ್ತಾಗಿರುತ್ತೆ. ಅದು ಕಂಬಳ, ಇದು ಕುಂದಾಪುರ ಸೈಡ್ ಅಂದರೆ ಫೇಮಸ್ಸು. ಸೊ ಕಾಣ್ತಿದ್ಯಾ ಅದು? ಇರಿ 1 ಸೆಕೆಂಡು ನೋಡಿ.
ಬನ್ನಿ ಒಂದು ರೌಂಡ್ ಹಂಗೆ ಬೀಟ್ ಹಾಕೊಂಬರೋಣ ಹೆಂಗಿದೆ ನೋಡ್ಕೊಂಡು. ಎಷ್ಟು ದಿನ ಆಯಿತು ವ್ಲಾಗ್ಗಳನ್ನ ಮಾಡ್ದಲೆ. ನನಗೆ ಖುಷಿಯಾಗಿದ್ದೇನು ಅಂದರೆ ನನ್ನನ್ನು ಈ ಥರ ಈವೆಂಟಿಗೆ ನಮ್ಮ ಕಂಪ್ನಿಯವ್ರು ಕರೆದಿರಲ್ಲ ವಿಡಿಯೋ ಮಾಡುವಂತ, ನನಗೆ ಅದು ತುಂಬಾ ಖುಷಿ ಆಗ್ತಿರೋದು, ಅದು ಮಸ್ತಾಗಿರೋದು. ಮೈನ್ ಫಂಕ್ಷನ್ ಈವೆಂಟ್ ಆಗೋದೇ ಇಲ್ಲಿ. ನಿನ್ನೆ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ ಯಾವುದಕ್ಕೆ ಮೂವಿಗೆ, ಅದು ನಿನ್ನೆ ಇಲ್ಲೇ ಆಗಿತ್ತು, ಸೆಲೆಬ್ರೇಷನ್ ಮಾಡಿದ್ದು. ನಾನು ನಿನ್ನೆ ಆ ಕಾರ್ನರ್ ನಿಂತ್ಕೊಂಡಿದ್ದೀನಿ. ನಾನು ಅಲ್ಲೋಗಿ ವೀಡಿಯೋ ಮಾಡಬೇಕಾದ್ರೆ ನನಗೆ ಬಿಟ್ಟೇ ಇಲ್ಲ, ಸೈಡಿಗೆ ಹೋಗು ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಅದು ಇದು ಅಂದ್ಬಿಟ್ರು. ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ, ಲೇಟು ಅನಿಸುತ್ತೆ ಇನ್ನು. ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅವರಿಗೆ ಒಂದು ಗೌರವ ಸ್ಮರಣಿಕೆಯನ್ನ ನಮ್ಮ ಕ್ರೀಡಾ ಸಂಚಾಲಕರು ಚಂದ್ರಶೇಖರ್ ಸರ್ ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಏನು ಇವಾಗಲೇ ಲೈಟಿಂಗ್ಸ್ ಎಲ್ಲ ಹಿಂಗೆ ಕಾಣ್ತಿದೆ. ಹಾಂ ಗೈಸ್, ಇದು ಒಂದು ಫುಡ್ ಸ್ಟಾಲು. ಬನ್ನಿ ನೋಡೋಣ ಹೆಂಗಿದೆ ಅಂತ. ಹಾಂ ಇದು ವ್ಲಾಗಿಗೆ, ಇದು ನನ್ನ ಪರ್ಸ್ನಲ್ ವ್ಲಾಗಿಗೆ. ಇದು ಇಲ್ಲ ಅಲ್ಲ, ಎಲ್ಲರಿಗೂ ತಾನೇ ಇದು ದೊಡ್ಡದಾಗಿದೆ. ಅಲ್ಲೊಂದು ಇದೆಯಲ್ಲ ಪಕ್ಕದಲ್ಲಿ ಗೈಸ್, ಅಲ್ಲಿ ಕಾಣ್ತಿದ್ಯಾ ನಮ್ಮ ಕಂಪ್ನಿ ಸ್ಪಾನ್ಸರ್ಶಿಪ್ಪಿಗೋಸ್ಕರ. ಅಲ್ಲಿ ನೋಡಿ, ಅಲ್ಲಿ ಸ್ಕ್ರೀನಲ್ಲಿ ನಮ್ಮ ಕಂಪ್ನಿದು ವಿಡಿಯೋ, ಟೆಂಡರ್ ಚಿಕನ್ದು. ಇವಾಗ ರೆಡಿ ಆಗ್ತಿದೆ, ಎಲ್ಲ ಪಿಕಪ್ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ಆಗಿದೆ ಅನ್ಸುತ್ತೆ. ಈ ಕುಂದಾಪುರ ಸೈಡ್ದು ಎಲ್ಲ ಐಟಮ್ಸ್ ಇರುತ್ತಲ್ಲ. ನಾವು ನೆನ್ನೆ ಬಂದಾಗಂತೂ ಫುಲ್ಲು ಜನ. ಅರೆ ಇವಾಗ ಒಂದು ಸ್ವಲ್ಪ ಫ್ರೀಯಾಗಿ ನೋಡ್ತಿದ್ದೀವಿ. ದೋಸೆ ದೋಸೆ ದೋಸೆ. ಬ್ರೇಕ್ಫಾಸ್ಟ್ ಮಾಡ್ತೀರಾ ಮತ್ತೆ? ಹಾಂ, ಒಂದು ರೌಂಡ್ ಬ್ರೇಕ್ಫಾಸ್ಟ್ ಆಯಿತು, ಇನ್ನೂ ಏನೂ ಆಗಿಲ್ಲ ಗೈಸ್ ಕರೆಕ್ಟಾಗಿ. ಹಾಂ, ಏನು ಗೈಸ್ ಇದು ಸ್ವೀಟು ಬ್ರೋ? ಏನು ಸ್ವೀಟ್ ಇದು? ರಾಗಿ ಮಣ್ಣಿ. ಇದು ಕಡುಬ, ಇದು ಮೊಟ್ಟೆ ಕಡುಬು. ಮೊಟ್ಟೆ ಕಡುಬು ಇಷ್ಟು ಐಟಮ್ ಸಿಗುತ್ತಲ್ಲ. ಕೊಡ್ಲನಾ? ಟೆಂಡರ್ ಚಿಕನಿಗೆ ಸೇರಿದಾಗಿಂದ ಇದೇ ಫಸ್ಟ್ ಸಂಡೇ ನಾನು ಫ್ರೀ ಆಗಿರೋದು. ನಿಜವಾಗ್ಲೂ ಯಾವ ಸಂಡೇನೂ ಇಷ್ಟು ಫ್ರೀ ಇರಲಿಲ್ಲ. ಆ ಸೈಡು ಒಂದು ಸ್ಟಾಲ್ ಇದೆ, ಅದಕ್ಕೊಂದು ವಿಸಿಟ್ ಹಾಕಿ ಬರೋಣ ಬನ್ನಿ. ರಪ್ಪ ನಂಗೊಂದು ನೋಡ್ಕೊಬರೋಣ ಏನು ಮಾಡಿದ್ದಾರೆ ಅಂತ. ನಾನು ನಿನ್ನೆ ಇಲ್ಲಿಗೆ ಬಂದಾಗ 12:30 ಆಗಿತ್ತು. ಅವಾಗ ಜನ ಎಲ್ಲ ತುಂಬ ಇದ್ರು. ಇವಾಗ ಮಾರ್ನಿಂಗ್ ಅಲ್ಲ, ಡೇ ಟೈಮಲ್ಲಿ ಇಷ್ಟ ಇರೋದು. ಈಗ ಜನಗಳು ಎಲ್ಲ ಬರ್ತಾರೆ, ಟೈಮ್ ಆಗಿಲ್ಲ. ಆದರೂ ಟೇಬಲೆಲ್ಲ ಆಗ್ತದೆ. ನೆನ್ನೆ ಇಷ್ಟು ಇರಲಿಲ್ಲ ಅನಿಸುತ್ತೆ. ಇತ್ತು ಮಧ್ಯಾಹ್ನ, ಅದಾದಮೇಲೆ ಇತ್ತು. ಆಗಿಲ್ಲ, ಏನೂ ರೆಡಿ ಆಗಿಲ್ಲ ಇಲ್ಲಿ. ಬನ್ನಿ, ಇದೇನು ಸಣ್ಣದ ಹೋಗ್ಲಿ. ಇದೊಂದು ಸ್ಟಾಲ. ಇದೇನು ಸ್ಟಾಲ್ ಇದು? ಬ್ರೇಕ್ಫಾಸ್ಟಾ? ಇದು ಸ್ವಲ್ಪ ನಮ್ಮಂಥವ್ರಿಗಲ್ಲ, ಇದೊಂದು ಸ್ವಲ್ಪ VIP ಗಳಿಗೆ, ಅದಕ್ಕೆ ಸಪ್ರೇಟಾಗಿ ಹಾಕ್ಕೊಂಡಿದ್ದಾರೆ. ಯಾವುದೋ ಒಂದು ಸ್ಟಾರ್ಟ್ ಆಗಿದೆ. ಅಪ್ಪ ಇದೆಲ್ಲ ಏನೇನು ಸ್ಟಾಲ್ಗಳಿದು? ವರ್ಡು ವೈರ್ಲೆಸ್ ಟ್ರೂ ಬಡ್ಸು. ಅಬ್ಬಾ ಏನೇನೋ ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಕಾಂಬೋ ಆಫರು ನೋಡೋಣ. ದುಡ್ಡಿಲ್ಲ ಬರೀ ನೋಡೋಣ. ಬ್ರೋ ಯಾವ್ದು ಕಾಂಬೋ? ವಾಚ್ ಮತ್ತು ಬರುತ್ತೆ 2200 1 ವರ್ಷ ಗ್ಯಾರಂಟಿ ಬರುತ್ತೆ. IP65 ನನಗೆ ಸ್ಕ್ರೀನ್ ಇಷ್ಟ ಆಗಿಲ್ಲ. ಆ್ಯಮೋಲೆಡ್ ಬೇಕಿತ್ತು. ಸ್ಕ್ರೀನ್ ಆ್ಯಮೋಲೆಡ್ ಈ ಥರ ಫುಡ್ ಆಗಿಲ್ಲ. ಇರ್ಬೇಕು. ಈಗ ಇದೆಯಲ್ಲ ನೇರಕ್ಕೆ ಸುಮ್ಮನೆ. ಮಕ್ಕಳು ಆಡೋದು ಚಂದ, ಮಕ್ಕಳು ಮಾಡೋದು ಚಂದ. ಏನೋ ಆಗ್ತದೆ, ಬನ್ನಿ ನೋಡೋಣ.
ಸ್ಪಾನ್ಸರ್ಶಿಪ್ ಸ್ಟಾಲ್ ನಮ್ಮದೇ ಸ್ಟಾಲ್. ಈಗ ಮನೆ ಕೂತ್ಕೊಳ್ಳೋ ಇನ್ನೇನು ಮಾಡೋದು ಗೈಸ್. ಇದು ನಮ್ಮ ಸ್ಟಾಲಿನ ಒಂದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಟೆಂಡರ್ ಚಿಕನ್ದು 3 ಔಟ್ಲೆಟ್ ಇದೆ. ಚಿಕ್ಕಮಂಗ್ಳೂರಲ್ಲಿ 2, ಮೂಡಿಗೆರೆಯಲ್ಲಿ 1, ಟೋಟಲ್ 3. ಮೂಡಿಗೆರೆ 1. ಫಸ್ಟು ಇದೇನಿದು? ಎಂತ ಕಾಯಿ ಇದು? ನಾಳೆ ಇದ್ರ ಯಾರು ಫಸ್ಟ್ ಬರ್ಬೋದು? ಆಯ್ತು, ಒಂದು ಆಯ್ತು. ಅಲ್ಲೊಂದು ಚೆನ್ನಾಗಿತ್ತಲ್ಲ, ಒಳ್ಳೊಳ್ಳೆ ಇವೆ. ಇಲ್ಲಿ ಮಕ್ಕಳು ಅವಾಗಿಂದ ಆಡ್ತಾನೆ ಇದ್ದಾರೆ, ಆಡ್ತಾನೆ ಇದ್ದಾರೆ. ಇದು ಯಾವ ಥರ ಗೇಮ್ ಇದು? ಇದು ಬೇರೆ ಥರನೇ ಇದೆ ಇದು. ರೆಡಿ ಇದು ನೋಡಿದ್ದೀರಾ? ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ ಇದನ್ನ. ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು, ಇದನ್ನೆಲ್ಲ ಚೆನ್ನಾಗಿರುತ್ತೆ. ಗೈಸ್ ಇಲ್ಲೊಂದು ಗೇಮ್ ಆಗ್ತಿದೆ. ಈ ಗೇಮಿಗೋಸ್ಕರ ಅವಾಗಿಂದ ವೆಯ್ಟ್ ಮಾಡಿದ್ವಿ, ಅದು ಆಗಿಲ್ಲ. ಇವಾಗ ನೋಡೋಣ ಗಾಡಿ ಏನೋ ಪುಡಿ ಆಗ್ತದೆ. ಎಷ್ಟು ಟೈಪ್ ಇದೆಯಾ? ಓ ಇಷ್ಟೆಲ್ಲ ಇದೆ. ಡೈನೋಸರ್ ಎಲ್ಲ ಇದೆ, RR ಇದೆ ಎಲ್ಲ. 150ನಾ? ಎಷ್ಟು ನಿಮಿಷ? 3.5 ಮಿನಿಟ್ಸು. ಬೇಡ, ಇದು ಚೆನ್ನಾಗಿರುತ್ತೆ. ಇವಾಗ ನೋಡೋಣ, ಇಲ್ಲೇನೋ ಡೆಮೋ ಇದೆಯಾ? ಬನ್ನಿ. ಇವಾಗ ಇದು ಬೇಡ, ನಾವು ಬರೀ ಎಲ್ಲ ನೋಡೋದೇ ಐತೆ. ಅದು ಒಂದು ತಾಲಿಲ್ಲ, ಒಂದು ಮಾಡಲಿಲ್ಲ ಅಲ್ಲ. ಈವೆಂಟಿಗೆ ಈಗ ಒಂದು ಕಳೆ ಬರ್ತೀಯಲ್ಲ, ಜನ ಜಾಸ್ತಿ ಆಗ್ತಾ.
ಇವೆಂಟ್ ಏನಾದ್ರು ಬಂದುಬಿಟ್ರೆ ಈ ಲೆಮನ್ ರೈಸಿಗೆ ಎಷ್ಟು ಕೊಡ್ಬೋದು ನಿಮ್ಮ ಪ್ರಕಾರ? ಒಂದು ಕಮೆಂಟ್ ಹಾಕಿ ನೋಡೋಣ. 80 ರೂಪಾಯಿ ಗುರು. ನಾವು ನಾರ್ಮಲಾಗಿ 20 ರೂಪಾಯಿಗೆ ತಿಂತೀವಿ. ಹೆವಿ ಕ್ರೌಡು ಇದೆ, ಹೆವಿ ರೈಟು ಜಾಸ್ತಿ ಇದೆ ಮಾತ್ರ ಇಲ್ಲಿ. ಅದು ಹೆಂಗೆ ತಿಂತವ್ರೆ ಇಷ್ಟು ಜನ. ಚಪ್ಪಾಳಿಯೊಂದಿಗೆ ಬಹಳ ಪ್ರೀತಿಯಿಂದ ಕುಂದಾಪುರ ಕನ್ನಡ ಹಬ್ಬಕ್ಕೆ ಸ್ವಾಗತ ಮಾಡ್ಕಂತೆ. ಯಾಕಂದ್ರೆ ಇದು ಭಾಷೆಯಲ್ಲ, ಎಂತಿಲ್ಲ ಭಾಷೆಯಲ್ಲ, ಕುಂದಾಪುರ ಕನ್ನಡ ಕೇವಲ ಭಾಷೆಯಲ್ಲ, ಬದುಕು. ಕುಂದಾಪುರ ಕನ್ನಡ ಆ ತಾಯಿಯ ಮೇಲಿನ ಅಭಿಮಾನಕ್ಕೆ, ನಮ್ಮ ಭುವನೇಶ್ವರಿ ತಾಯಿಯ ಹಿರಿಯ ಮಗಳು ಕುಂದಾಪುರ ಕನ್ನಡ ಅದರ ಮೇಲಿನ ಪ್ರೀತಿಗೆ ಆಗಮಿಸಿರುವಂತ ನಿಮ್ಮೆಲ್ಲರಿಗೂ ಮತ್ತೊಂದ್ಸಲ ಪ್ರೀತಿಯ ಸ್ವಾಗತ. ಎಲ್ಲ ಕ್ವಾಲಿಟಿಯವರು ಇದ್ರೆ ಮತ್ತೊಮ್ಮೆ ಎದ್ದು ನಿಂತ್ಕೊಳ್ಳಿ. ಓಕೆ, ಹಾಡನ್ನ ಸರಿಯಾಗಿ ಕೇಳಿ. ಹವ್ಯಕ ಕನ್ನಡದ ಒಂದು ಸುಂದರವಾದಂತಹ ಹಾಡು ಅಪ್ಪಯ್ಯ ಹಿಂಗ್ ಬೇಕು ಚಂದಕ್ಕಿದ್ದಾವ ನಿಮಗೆ. ಮುಖ್ಯ ಪ್ರಾಯೋಜಕರಾಗಿ ಆಗಮಿಸಿರುವ ಲೈಫ್ ಲೈನ್ ಸ್ವೀಟ್ ಪ್ರೈವೇಟ್ ಲಿಮಿಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಹೆಗ್ಡೆ ಅವರನ್ನ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನ ಈ ಭವ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ನಮ್ಮ ಸಮಾರಂಭಕ್ಕೆ ಇನ್ನೊಬ್ಬರು ಎಲ್ರಿಗೂ ನಮಸ್ಕಾರ. ಕುಂದಾಪುರ ಕನ್ನಡ ಪ್ರತಿಷ್ಠಾನ ಇದರ ವತಿಯಿಂದ 5ನೇ ವರ್ಷದಲ್ಲಿ ನಡೆಯುತ್ತಿರುವ ಅದ್ದೂರಿಯ ಕುಂದಾಪುರ ಕನ್ನಡ ಹಬ್ಬ 2024 ಈ ಸಮಾರಂಭದ ನಮಸ್ಕಾರ. ಎಲ್ಲರನ್ನೂ ತಮ್ಮ ಮಾತಿನಲ್ಲಿ ಬರಮಾಡಿಕೊಂಡಂತಹ ಉಪಾಧ್ಯಕ್ಷರಾದಂತಹ ನರಸಿಂಹ ಬೀಜಾಡಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ದೀಪ ಬೆಳಗುವ ಹೊತ್ತಲ್ಲಿ ಬೆಳಕೊಂದು ಜೊತೆಯಾದಂತೆ ಆಗಮಿಸುವನ್ನ ಪಡೆಯಲಿರುವ ಈಗ ತಾನೇ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದು ಕಾಂತಾರದ ಮತ್ತು ನಮ್ಮ ಕುಂದಾಪುರದ ಕರ್ನಾಟಕದ ನಮ್ಮ ಭಾರತದ ಹೆಮ್ಮೆ ರಿಷಬ್ ಶೆಟ್ಟಿ ಅವರನ್ನ ಇವತ್ತು ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಈ ಭವ್ಯ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರತಿಷ್ಠಾನದ
ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಉದಯ ಹೆಗ್ಡೆ ಅವರನ್ನ ನಮ್ಮ ಹಲವು ವರ್ಷಗಳ ನಂತರ ಮತ್ತೆ ಕರ್ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯ ಗರಿಯನ್ನ ತಂದುಕೊಟ್ಟ ನಮ್ಮೂರಿನ ಹೆಮ್ಮೆಯ ರಿಷಬ್ ಶೆಟ್ಟರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಜೊತೆಗೆ ನಾನು ಯಾವತ್ತೂ ಹೆಮ್ಮೆ ಪಡ್ತೆ, ಗೌರವದಿಂದ ಕಾಣ್ತೆ. ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನ. ನನಗೆ ಸುಮಾರು ಜನ ಸುಮಾರು ಬದಿಗೆ ಹೋದಲ್ಲಿ ಕೇಳ್ತಾರೆ.